ವಾಸದ ಮನೆಯಲ್ಲಿ ಅನುಮಾನಾಸ್ಪದ ಸ್ಫೋಟ ಸಂಭವಿಸಿದೆ. ಮನೆಯಲ್ಲಿದ್ದಂಥ ದಂಪತಿಗೆ ಗಂಭೀರವಾದಂಥ ಗಾಯಗಳು ಕೂಡ ಆಗಿದೆ. ಸುದರ್ಶನ್ ಆಚಾರ್ 32 ವರ್ಷ, 27 ವರ್ಷದ ಕಾವ್ಯ ದಂಪತಿಗೆ ಗಾಯಗಳಾಗಿದೆ. ಇದ್ರ ಜೊತೆಗೆ ಇಬ್ಬರು ಮಕ್ಕಳು ಕೂಡ ಇದ್ರು ಮನೆಯಲ್ಲಿ. ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗಂಡ ಹೆಂಡತಿ ಇಬ್ಬರು ಕೂಡ ಗಾಯದಿಂದ ನರಳಾಡ್ತಾ ಇದ್ದಾರೆ. ಮಕ್ಕಳು ಈ ಸ್ಫೋಟದ ತೀವ್ರತೆಯಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 32 ವರ್ಷದ ಸುದರ್ಶನ್ ಆಚಾರ್, 27 ವರ್ಷದ ಕಾವ್ಯ ಗಾಯಗೊಂಡಂತವರು ದಂಪತಿ. ಇಬ್ಬರು ಮಕ್ಕಳು ಕೂಡ ಮನೆಯಲ್ಲಿದ್ದರು, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಫೋಟದ ರಭಸಕ್ಕೆ ಮನೆ ವಸ್ತುಗಳೆಲ್ಲವೂ ಕೂಡ ಚಿಲ್ಲಾಪಿಲ್ಲಿ ಆಗಿದೆ. ಹಾಸನದ ಆಲೂರು ತಾಲೂಕಿನ ಹಳೆ ಆಲೂರಲ್ಲಿ ನಡೆದಂತಹ ಘಟನೆ ಇದು. ಹಾಸನ ಜಿಲ್ಲಾ ಆಸ್ಪತ್ರೆಗೆ ಗಾಯಾಳುಗಳನ್ನು ಸ್ಥಳಾಂತರ ಮಾಡಲಾಗಿದೆ. ಟ್ರೀಟ್ಮೆಂಟ್ ಅನ್ನು ಕೊಡಿಸಲಾಗ್ತಾ ಇದೆ. ವಾಸ ಮಾಡ್ತಾ ಇದ್ದಂಥ ಮನೆಯಲ್ಲಿ ಅನುಮಾನಾಸ್ಪದ ಸ್ಫೋಟ ಆಗಿದ್ದೇನು ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಮನೆಯಲ್ಲಿದ್ದಂಥ ದಂಪತಿಗೆ ಗಂಭೀರವಾದಂಥ ಗಾಯಗಳಾಗಿದೆ. ಅದೃಷ್ಟದಿಂದ 2 ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಂದರೆ ಯಾವುದೇ ತೊಂದರೆ ಆಗಿಲ್ಲ ಮಕ್ಕಳಿಗೆ, ಇಬ್ಬರು ಮಕ್ಕಳು. ಆಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿದಂತಹ ಘಟನೆ ಇದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣಮೂರ್ತಿ, ಸಹಜವಾಗಿ ಒಂದು ವಾಸದ ಮನೆಯಲ್ಲಿ ಸ್ಫೋಟ ಅಂತಂದ್ರೆ ಮೊದಲಿಗೆ ತಲೆಗೆ ಬರೋದೇನೆ ಗ್ಯಾಸ್ ಸಿಲಿಂಡರ್ ಏನಾದರೂ ಸ್ಫೋಟ ಆಗಿದೆಯಾ ಅಂತ. ಬಟ್ ಇಲ್ಲಿ ಅನುಮಾನಾಸ್ಪದ ಸ್ಫೋಟ ಅಂತ ಹೇಳಲಾಗ್ತಾ ಇದೆ. ಆ ವಸ್ತುವಿನ ಅವಶೇಷಗಳನ್ನು ನೋಡ್ತಾ ಇದ್ರು ಕೂಡ ಗೊತ್ತಾಗ್ತಾ ಇಲ್ಲ ಏನು ಎತ್ತ ಅಂತ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಅರುಣ್, ಈ ಘಟನೆ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಹಳೆ ಆಲೂರು ಎಂಬಂತ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ಮೂಲತಃವಾಗಿ ಇವರು ಏನು ಗಾಯಗೊಂಡಿದ್ದಾರೆ, ಇವರು ಕಾರ್ಪೆಂಟರ್ ಕೆಲಸವನ್ನ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದಾರೆ. ಸುದರ್ಶನ್ ಆಚಾರ್ಯ ಎಂಬುವರು ಮತ್ತು ಕಾವ್ಯ 27 ವರ್ಷದ ಕಾವ್ಯ, ಇವರಿಬ್ರು ಕೂಡ ದಂಪತಿಗಳು ಈಗ ಗಂಭೀರವಾಗಿ ಗಾಯಗೊಂಡು ಹಾಸನದ ಹಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆದ್ರೆ ಇವರ ಪರಿಸ್ಥಿತಿ ಈಗಾಗಲೇ ಸುಮಾರು 60ಕ್ಕಿಂತ ಹೆಚ್ಚು ಪಟ್ಟು ಸುಟ್ಟ ಗಾಯಗಳನ್ನು ದೇಹದಲ್ಲಿ ಆಗಿದೆ ಎಂಬಂತ ಮಾಹಿತಿಯನ್ನ ವೈದ್ಯಕೀಯ ಅಧೀಕ್ಷಕರುಗಳು ಕೂಡ ಈಗ ನಮಗೆ ಮಾಹಿತಿಯನ್ನು ನೀಡ್ತಿದ್ದಾರೆ. ಆದ್ರೆ ಪೊಲೀಸ್ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ಸಾಮಾನ್ಯವಾಗಿ ಈ ತರ ಘಟನೆ ನಡೆದ ಸಂದರ್ಭದಲ್ಲಿ ಸಿಲಿಂಡರ್ ಸ್ಫೋಟದಿಂದಾಗಿ ಈ ರೀತಿಯ ಘಟನೆ ನಡೀಬಹುದು ಎಂಬಂತ ಸಾಮಾನ್ಯವಾಗಿ ಏನು ವಿಚಾರಗಳು ಕೇಳಿ ಬರುತ್ತೆ. ಆದ್ರೆ ಇಲ್ಲಿ ಪೊಲೀಸರು ನೀಡ್ತಿರ್ತಕ್ಕಂಥ ಮಾಹಿತಿ, ಇಲ್ಲಿ ಇವ್ರ ಮನೇಲಿರ್ತಕ್ಕಂಥ ಸಿಲಿಂಡರ್ ಬ್ಲಾಸ್ಟ್ ಆಗಿಲ್ಲ, ಅದು ಇದ್ದಂತ ಪರಿಸ್ಥಿತಿ ಎಲ್ಲ ಇದೆ. ಆದ್ರೆ ಇಲ್ಲಿ ಬೇರೆ ಯಾವ ವಸ್ತುಗಳನ್ನು ಇವರು ಮನೇಲಿ ಇಟ್ಕೊಂಡಿದ್ದಾರೆ, ಅವರು ಅದರಿಂದಾಗಿ ಇದು ಬ್ಲಾಸ್ಟ್ ಆಗಿದೆ. ಆ ಸಂದರ್ಭದಲ್ಲಿ ಇವರಿಬ್ಬರಿಗೂ ಕೂಡ ಗಂಭೀರವಾಗಿ ಗಾಯ ಆಗಿದೆ. ಮನೆಯಲ್ಲಿದ್ದಂತ ಇಬ್ಬರು ಮಕ್ಕಳು ಕೂಡ ಇದ್ರು, ಆದ್ರೆ ಅವರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದ್ರೆ ಯಾವ ಕಾರಣಕ್ಕೋಸ್ಕರ ಇವ್ರ ಮನೆಯಲ್ಲಿ ಸ್ಫೋಟಗೊಂಡು ಯಾವೆಲ್ಲ ವಸ್ತುಗಳನ್ನ ಇವ್ರು ಇಟ್ಕೊಂಡಿದ್ರೆ ಅನ್ನೋದು ಇನ್ನೂ ಕೂಡ ಪೊಲೀಸರ ತನಿಖೆ ನಂತರದಲ್ಲಿ ಗೊತ್ತಾಗ್ಬೇಕಾಗುತ್ತೆ. ಪ್ರಾಥಮಿಕವಾಗಿ ಇವರು ಈಗ ಗಂಭೀರವಾಗಿ ಗಾಯಗೊಂಡಿರೋದ್ರಿಂದ ಇವರು ಹೇಳಲಿಕ್ಕೂ ಕೂಡ ಈಗ ಸಿಗ್ತಾ ಇಲ್ಲ. ಪೊಲೀಸರು ಕೂಡ ಇವ್ರ ತನಿಖೆಯನ್ನ ಕೂಡ ಮುಂದುವರಿಸಿದ್ದಾರೆ. ಹಾಸನ ಆಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದು ಆಲೂರು ಪೊಲೀಸರು ಕೂಡ ಈಗಾಗಲೇ ಪರಿಶೀಲನೆ ಕೂಡ ನಡೆಸಿದರೆ ಸಕಲೇಶಪುರ ಡಿವೈಸಿ ಪ್ರಮೋದ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ತನಿಖೆಯನ್ನ ಆರಂಭಿಸಿದ್ದಾರೆ. ಅರುಣ್, ಓಕೆ, ಕೃಷ್ಣಮೂರ್ತಿ ಇವರು ಕಾರ್ಪೆಂಟರ್ ಆಗಿರೋ ಕಾರಣದಿಂದ ಅವರ ಕೆಲಸಕ್ಕೆ ಬೇಕಾಗಿರುವಂತಹ ಯಾವುದೇ ಒಂದು ವಸ್ತುವನ್ನ ತಂದಿಟ್ಕೊಂಡಿದ್ರು ಅಂತ ಅನುಮಾನ ಏನಾದರೂ ಇದೆಯಾ? ಅದೇನಾದ್ರೂ ಸ್ಫೋಟ ಆಗಿರಬಹುದಾ? ಖಂಡಿತ ಅರುಣ್, ಆ ಆಂಗಲ್ ಅಲ್ಲೇ ಈಗ ಪೊಲೀಸರು ಕೂಡ ತನಿಖೆಯನ್ನು ಶುರು ಮಾಡಿರ್ತಕ್ಕಂಥದ್ದು. ಕಾರ್ಪೆಂಟರ್ ಕೆಲಸಕ್ಕೆ ಬೇಕಾದಂತಹ ಯಾವ್ದಾದ್ರು ವಸ್ತುಗಳನ್ನ, ಎಲೆಕ್ಟ್ರಾನಿಕ್ ವಸ್ತುಗಳನ್ನ, ಈ ರೀತಿಯಾದಂತಹ ವಸ್ತುಗಳನ್ನ ಮನೆಯಲ್ಲಿ ತಂದಿಟ್ಕೊಂಡು ಅವನ್ನ ಸುರಕ್ಷಿತವಾಗಿ ಹಿಡಿದೇನೆ ಈ ರೀತಿಯಾದ ಘಟನೆ ಸಂಭವಿಸಿರಬಹುದು ಎಂಬಂತ ಸೂಚನೆ ಮೇರೆಗೆ ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನು ಕೂಡ ಶುರು ಮಾಡಿದ್ದಾರೆ. ಆದ್ರೆ ನಿಖರವಾಗಿ ಇಲ್ಲಿವರೆಗೂ ಕೂಡ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ. ಯಾವ ಕಾರಣಕ್ಕೋಸ್ಕರವಾಗಿ ಇಷ್ಟೊಂದು ಗಂಭೀರತೆ, ಅಲ್ಲಿ ನಾವು ಆ ಸುಟ್ಟಿರೋ ಗಾಯಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ತೀವ್ರತೆ, ಎಷ್ಟು ಮಟ್ಟದಲ್ಲಿದೆ ಅಂತ ಹೇಳಿದ್ರೆ. ಆದ್ರೆ ಈ ರೀತಿಯಾದಂತಹ ಘಟನೆ ಯಾಕಾಯ್ತು ಎಂಬಂಥದ್ದು ಈಗ ಪ್ರಶ್ನೆ. ಆದ್ರೆ ಪೊಲೀಸರ ತನಿಖೆ ನಂತರದಲ್ಲೇ ಇದಕ್ಕೆಲ್ಲ ಉತ್ತರ ಸಿಗ್ಬೇಕಾಗುತ್ತೆ. ಆದ್ರೆ ಈಗಾಗಲೇ ಹಾಸನದಿಂದ ಸೋಕೋಟಿ ಮತ್ತು ಇನ್ನಿತರ ಪರೀಕ್ಷೆಗಳು ಯಾವೆಲ್ಲ ಅಗತ್ಯ ಇರತಕ್ಕಂಥ ಪರೀಕ್ಷೆಗಳು ಮಾಡಬೇಕು, ಎಲ್ಲರೂ ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಪರೀಕ್ಷೆನ ಕೂಡ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ಯಾವ ಕಾರಣಕ್ಕೋಸ್ಕರವಾಗಿ ಈ ಒಂದು ಭೀಕರ ಸ್ಫೋಟ ನಡೆದಿದೆ ಎಂಬಂತ ವಿಚಾರಕ್ಕೆ ಈಗ ತನಿಖೆ ಶುರುವಾಗಿದ್ದು, ನಾಳೆ ಮಧ್ಯಾಹ್ನದೊಳಗಡೆ ಯಾವ ಕಾರಣಕ್ಕೋಸ್ಕರ ಆಗಿದೆ ಎಂಬಂತ ಮಾಹಿತಿನ ಕೊಡ್ತೀವಿ ಎಂಬಂತ ಹೇಳಿಕೆಯನ್ನ ಪೊಲೀಸರು ನೀಡ್ತಿರ್ತಕ್ಕಂಥದ್ದು. ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ.